ದೆಹಲಿಗೆ ಕೈ ಹಿರಿಯರ ಟೂರ್ ಬಿವೈ ರಾಘವೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ಬಂದಾಗಿನಿಂದ ಅಧಿಕಾರದ ಬಗ್ಗೆನೇ ಚರ್ಚೆ ನಡೀತಿದೆ. ದೆಹಲಿಗೆ ಕೈ ಹಿರಿಯರ ಟೂರ್ ಬಿವೈ ರಾಘವೇಂದ್ರ ಕಿಡಿ. ಸರ್ಕಾರ ಬಂದಾಗಿನಿಂದ ಅಧಿಕಾರದ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. 2 ವರ್ಷದ ಬಳಿಕ ಸಿಎಂ ಡಿಕೆಶಿಗೆ ಸ್ಥಾನ ಬಿಟ್ಟುಕೊಡುವ ಬಗ್ಗೆ ಚರ್ಚೆ ಆಯಿತು. ಈಗ ಮಂತ್ರಿಯಾಗಲು ಶಾಸಕರ ದೊಡ್ಡ ದಂಡೆ ದೆಹಲಿಗೆ ಹೋಗಿದೆ. ಉಪಚುನಾವಣೆಯ ಫಲಿತಾಂಶ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ. ಈಗಾಗಲೇ ಸರ್ಕಾರದ ವಿರುದ್ಧ ಚರ್ಚೆಗಳು ಶುರುವಾಗಿದೆ. ಸಿಎಂ ಒಂದು ಕ್ಷೇತ್ರ, ಡಿಸಿಎಂ ಒಂದು ಕ್ಷೇತ್ರ ಸಮಯ ಕೊಟ್ಟಿದ್ರು. ಈ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಿದೆ. ರಾಘವೇಂದ್ರ ಹೇಳಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಭಿನ್ನಮತ ಸರ್ಕಾರದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದರಿಂದಾಗಿ ಜನರ ಮೇಲೆ ಪರಿಣಾಮಗಳು ಬೀರುತ್ತಿದೆ. ಸರ್ಕಾರ ಇದೆ ಅಂತಲೇ ಅನಿಸುತ್ತಿಲ್ಲ, ಜನ ಶಾಪ ಹಾಕ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ರಾಘವೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ದೆಹಲಿಗೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇರುವಂತದ್ದು ದಾವಣಗೆರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ಈ ಬಾರಿ ಕಳೆದುಕೊಳ್ಳುತ್ತೆ, ಬಿಜೆಪಿನೇ ಮೇಲುಗೈ ಸಾಧಿಸುವಂಥದ್ದು. ದಾವಣಗೆರೆ ದಂಗಲ್ನಲ್ಲಿ ಆದಂತ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ನಾವು ಅಲ್ಲಿಯೂ ಸಹಿತ ಈಗಾಗಲೇ ಇಬ್ಬರ ರಾಜೀನಾಮೆ, ಇಬ್ಬರ ತಲೆದಂಡ ಅಬ್ದುಲ್ ಜಬ್ಬಾರ್, ನಜೀರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್, ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸ್ಥಾನದಲ್ಲಿ ಪೈಪೋಟಿ ಬಿದ್ದಿತ್ತು. ಈಗ ಶಾಸಕರ ಸಚಿವ ಸಂಪುಟ ವಿಚಾರಣೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗಿನಿಂದ ಇದೇ ರೀತಿಯಾದಂಥ ಗೋಳು ಅಂತ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ಇನ್ನೂ ಕೂಡ ಇದು ಜನರ ಮಧ್ಯೆ ಸರ್ಕಾರ ಬಂದಾಗಿಂದ ಅಧಿಕಾರದ ಬಗ್ಗೆನೇ ಚರ್ಚೆ. 2 ವರ್ಷ ಆದಮೇಲೆ ಹಾಲಿ ಮುಖ್ಯಮಂತ್ರಿಗಳು ಡಿಸಿಎಂ ಬಿಟ್ಕೊಡ್ತಾರೆ. ಈ ಥರ ಚರ್ಚೆಗಳಲ್ಲೇ ಅಧಿಕಾರಿಗಳು ಒಂದು ದಕ್ಷತೆಯಿಂದ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಅಂದರೆ ಇವರು ಮುಖ್ಯಮಂತ್ರಿ ಇದ್ದಾರೆ, ನಾಳೆ ಇವ್ರು ಬರ್ಬೋದು, ಇಬ್ರಿಗೂ ಪ್ಲೀಸ್ ಮಾಡಿಕೊಂಡು ಈ ರೀತಿ ಅಂತ ಒಂದು ಘಟನೆಗಳ ಜೊತೆಗೆ ಇನ್ನೊಂದು ಕಡೆಗೆ ಮಂತ್ರಿ ಆಗಲಿಕ್ಕೋಸ್ಕರ ಹೊಸದಾಗಿ ಗೆದ್ದಂಥ ಶಾಸಕರ ಒಂದು ದೊಡ್ಡ ದಂಡೆ ಇವತ್ತು ಡೆಲ್ಲಿ ಹೋಗಿ ಕೂತ್ಕೊಂಡಿದೆ. ಎಲ್ಲೊಂದು ಕಡೆಗೆ ಉಪಚುನಾವಣೆಯ ಒಂದು ಫಲಿತಾಂಶನೂ ಕೂಡ ಪರಿಣಾಮ ಬೀರುತ್ತೆ. ಈಗಾಗಲೇ ಸರ್ಕಾರದ ವಿರುದ್ಧ ಈಗ ಆಲ್ರೆಡಿ ಅಲ್ಲಿ ಚರ್ಚೆ ಆಗ್ತಾ ಇದೆ. ಉಪಮುಖ್ಯಮಂತ್ರಿಗಳು ಒಂದು ತಾಲೂಕು, ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲಿ ಸಂಪೂರ್ಣವಾದ ಸಮಯವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಬೇರೆ ಬೇರೆ ರೀತಿಯಂಥ ಚರ್ಚೆಗಳು ಆಗ್ತಾ ಇದೆ. ಹಾಗಾಗಿ ಇದೆಲ್ಲದೂ ಕೂಡ ಗೊತ್ತಾಗಿದೆ. ಹಾಗಾಗಿ ಅವರ ಪಕ್ಷದ ಭಿನ್ನಮತ ಪ್ಲಸ್ ಅದು ಎಲ್ಲದೂ ಕೂಡ ಸರ್ಕಾರದ ಮೇಲೆ ಇದ್ರದ್ದು ಪರಿಣಾಮ ಬೀರ್ತಾ ಇದೆ. ಅದ್ರ ಪರಿಣಾಮ ಜನರ ಮೇಲೆ ಬೀರ್ತಾ ಇದೆ. ಪಕ್ಷದಲ್ಲಿ ನಡೀತಾ ಇರುವಂತಹ ಭಿನ್ನಾಭಿಪ್ರಾಯಗಳು ಜನರ ಮೇಲೆ ಸಹಿತ ಪರಿಣಾಮ ಬೀರ್ತಾ ಇದೆ. ದಾವಣಗೆರೆಯಲ್ಲಿ ಏನಾಯಿತು? ದಾವಣಗೆರೆಯಲ್ಲೂ ಸಹಿತ ಇದೇ ಸಿಚುವೇಶನ್. ಜನ ಓಟ್ ಹಾಕೋಣ ಬೇಡ ಅನ್ನುವಂಥ ಕನ್ಫ್ಯೂಷನ್ಸಲ್ಲಿದ್ದರು. ಆ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಜನಗಳಿಗೆ ಗೊಂದಲವನ್ನು ಉಂಟು ಮಾಡುತ್ತೆ, ಭಿನ್ನಾಭಿಪ್ರಾಯನ ಉಂಟು ಮಾಡಿದೆ. ಒಂದು ಕಡೆ ಅಲ್ಪಸಂಖ್ಯಾತರುಗಳು ಭುಗಿಲೆದ್ದು ನಿಲ್ತಾರೆ, ನಮಗೆ ಅಲ್ಲಿ ಅವಕಾಶ ಬೇಕು ಅಂತ. ಇನ್ನು ಅದರ ಜೊತೆಗೆ ಈಗ ಮತ್ತೆ ಶಾಸಕರ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ನಡೀತಾ ಇರುವಂತಹ ಭಿನ್ನಾಭಿಪ್ರಾಯಗಳು ಪಂಚರಾಜ್ಯ ಎಲೆಕ್ಷನ್ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥ ಮಟ್ಟಿಗೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸಿದೆ. ಅದೇ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಪಂಚರಾಜ್ಯಗಳ ಎಲೆಕ್ಷನ್ ಮುಗಿದ ಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಇದು ಸಮಯವಲ್ಲ, ಸರಿಯಾದ ಸಮಯವಲ್ಲ ಅವುಗಳನ್ನು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ. ಬೇರೆ ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳಿಗೆ ನಾವು ತುತ್ತಾಗ್ಬಿಡ್ತೀವಿ, ಅವ್ರಿಗೆ ಮಾತಾಡೋಕ್ಕೆ ಮತ್ತಷ್ಟು ನಾವು ಪುಷ್ಟಿ ಕೊಟ್ಟಂಗಾಗುತ್ತೆ ಇಂಥ ವಿಚಾರಗಳಲ್ಲಿ ಅಂತ ಡಿಕೆ ಶಿವಕುಮಾರ್ ಅವರ ಪ್ಲಾನು.